ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಸೊ ಅಗೇನ್ ಇವತ್ತು ಕೂಡ ಆಲ್ರೆಡಿ ನಾವು KPSC ಗ್ರೂಪ್ ಪಿ ಸಂಬಂಧಪಟ್ಟಂತೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ಗೆ ಒಂದು ಸ್ಪೆಸಿಫಿಕ್ ಪೇಪರ್ ಕ್ಲಾಸ್ಗಳನ್ನು ಮಾಡ್ತಾ ಇದೀವಿ. ಸೊ ಹಾಗಾಗಿ ಇದು ಒಂದು ವಿಡಿಯೋ ಕ್ಲಾಸ್ 2 ಆಗಿದೆ. ಆಲ್ರೆಡಿ ಒಂದು ಕ್ಲಾಸ್ ಮಾಡಿದ್ದೀನಿ. ಸೊ ಅದರ ಲಿಂಕ್ ಅನ್ನು ಕೂಡ ಆಕ್ಚುಲಿ ಈ ಒಂದು ವಿಡಿಯೋ ಕೆಳಗಡೆ ಇರುತ್ತೆ. ಸೊ ಅದನ್ನು ಕೂಡ ನೀವು ವಾಚ್ ಮಾಡಬಹುದು. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್. ಇವತ್ತು ಲಾಸ್ಟ್ ಕ್ಲಾಸಲ್ಲಿ ನಾವು ರಿಸರ್ವೇಷನ್ ಇನ್ ಇಂಡಿಯಾ ಅಥವಾ ಭಾರತದಲ್ಲಿ ಮೀಸಲಾತಿ ಅನ್ನೋ ಟಾಪಿಕ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಸೆಕೆಂಡ್ ಟಾಪಿಕ್ ಆಗಿರುವಂತಹ ನ್ಯಾಷನಲ್ ಕಮಿಷನ್ ಫಾರ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಒಂದು ಆಯೋಗದ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ನೋಡಿ, ಆಕ್ಚುಲಿ ನಮಗೆ 3 ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನ್ ಬಾಡಿ ಬರ್ತವೆ. ಒಂದು ನ್ಯಾಷನಲ್ ಕಮಿಷನ್ ಫಾರ್ ದಿ SC, ಹೌದಾ? ಇದನ್ನು ನಾವು ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಅಂತ ಕರೀತಾರೆ. ಅದೇ ರೀತಿ ನ್ಯಾಷನಲ್ ಕಮಿಷನ್ ಫಾರ್ ದಿ STs ಅಂದ್ರೆ ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ ಅಂತ ಕರೀತಾರೆ. ಮೂರನೇದು ಬಂದು ನ್ಯಾಷನಲ್ ಕಮಿಷನ್ ಫಾರ್ ದಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅಂತ ಕರೀತಾರೆ. ಸೊ ಈ ಮೂರನ್ನು ಆಕ್ಚುಲಿ ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನೋಡ್ತಾ ಹೋಗೋಣ, ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಅಥವಾ ನ್ಯಾಷನಲ್ ಕಮಿಷನ್ ಫಾರ್ ದಿ ಸ್ಕೆಡ್ಯೂಲ್ ಕ್ಯಾಸ್ಟ್ ಅಂತ ಕರೀತಾರೆ. ನೋಡಿ, ಆಕ್ಚುಲಿ ಏನಂತಂದ್ರೆ ಒರಿಜಿನಲ್ ಆಗಿ ಬೋತ್ ಅಂದ್ರೆ SC ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಕ್ಕೆ ಒಬ್ಬ ವಿಶೇಷ ಅಧಿಕಾರಿಯನ್ನ ಆಕ್ಚುಲಿ ಒಬ್ಬ ಅಧಿಕಾರಿ ಮಾತ್ರ ಇರ್ತಾನೆ. ಅದೇನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ನೋಡಿ, 89ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2003 ಏನ್ ಮಾಡ್ತಾರೆ ಅಂದ್ರೆ ಒಂದು ತಿದ್ದುಪಡಿ ಮಾಡ್ಕೊಂಡು ಎರಡು ಪ್ರತ್ಯೇಕ ಸಂಸ್ಥೆಗಳಾಗಿ ಅಂದ್ರೆ ಒಂದು ಪರಿಶಿಷ್ಟ ಜಾತಿಗೆ ಒಂದು ಪ್ರತ್ಯೇಕ ಬಾಡಿ ಮಾಡ್ತಾರೆ. ಅದೇ ರೀತಿ ಪರಿಶಿಷ್ಟ ಪಂಗಡಕ್ಕೆ ಒಂದು ಪ್ರತ್ಯೇಕ ಬಾಡಿ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಅಂದ್ರೆ ಆರಂಭದಲ್ಲಿ ಅಂತಂದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟಕ್ಕೆ ಒಂದೇ ಆಯೋಗ ಇತ್ತು. ಅದನ್ನ 89ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2003 ಅಂತಂದ್ರೆ ಆಕ್ಚುಲಿ ಎರಡು ಪ್ರತ್ಯೇಕ ಸಂವಿಧಾನಿಕ ಸಂಸ್ಥೆಗಳಾಗಿ ಮಾಡ್ತಾರೆ. ಓಕೆನಾ? ಸೊ ಹಾಗಾಗಿ ಈ ನ್ಯಾಷನಲ್ ಕಮಿಷನ್ ಫಾರ್ ದಿ ಸ್ಕೆಡ್ಯೂಲ್ ಕ್ಯಾಸ್ಟ್ ಅಥವಾ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಇದೆಯಲ್ಲ, ಇದು ಆರ್ಟಿಕಲ್ ಸಂಬಂಧಪಟ್ಟಂತೆ ಎಷ್ಟಂತಂದ್ರೆ ಅದು 338 ಆಗಿದೆ. ಓಕೆ, ಸೊ ಹಾಗಾಗಿ 338 ಆರ್ಟಿಕಲ್ ಅಂತಂದ್ರೆ ನಮಗೆ ದಟ್ ಇಸ್ ಟಾಕ್ಸ್ ಅಬೌಟ್ ದ ನ್ಯಾಷನಲ್ ಕಮಿಷನ್ ಫಾರ್ ದಿ SCs ಅಥವಾ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗದ ಬಗ್ಗೆ ಹೇಳಿಕೊಡುತ್ತೆ. ಓಕೆನಾ? ಸೊ ಹಾಗಾಗಿ ಇದು ಜಾರಿಗೆ ಬಂದ ಯಾವಾಗಂದ್ರೆ 2004ರಲ್ಲಿ ಇದು ಅಂದ್ರೆ ಪರಿಶಿಷ್ಟ ಜಾತಿಗಳ ಒಂದು ಪ್ರತ್ಯೇಕ ರಾಷ್ಟ್ರೀಯ ಆಯೋಗ ಆಗಿ ಒಂದು ಸಂವಿಧಾನ ಬಾಡಿಯಾಗಿ ಬರ್ತಾ ಹೋಗುತ್ತೆ. ಸೊ ಅದಕ್ಕಿಂತ ಮುಂಚೆ ಒಂದೇ ಬಾಡಿಯಲ್ಲಿ ಇದು ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ ನ್ಯಾಷನಲ್ ಕಮಿಷನ್ ಫಾರ್ SC ಆಸ್ ವೆಲ್ ಆಸ್ ST ಅಂತ ಇತ್ತು, ರೈಟ್? ಸೊ ಹಾಗಾದ್ರೆ ಇದರ ಒಂದು ಕಾಂಪೋಸಿಷನ್ ನೋಡ್ತಗೋಣ ಅಥವಾ ಸಂಯೋಜನೆ ನೋಡ್ತಗೋಣ. ನೋಡಿ, ಈ ನ್ಯಾಷನಲ್ ಕಮಿಷನ್ ಫಾರ್ SC ಇದೆಯಲ್ಲ, ಇದರಲ್ಲಿ ಟೋಟಲ್ ಆಗಿ 5 ಜನ 5 ಮೆಂಬರ್ ಬಾಡಿ ಅಂತ ಕರೀತಾರೆ. ಇದರಲ್ಲಿ ಒಬ್ರು ಅಧ್ಯಕ್ಷರಿರ್ತಾರೆ, ಒಬ್ರು ಉಪಾಧ್ಯಕ್ಷರಿರ್ತಾರೆ, ಜೊತೆಗೆ 3 ಜನ ಸದಸ್ಯರಿರ್ತಾರೆ. ಸೊ ಇದೊಂದು 5 ಮೆಂಬರ್ ಬಾಡಿ ಅಂತ ಕರಿತೀವಿ. ಇದು 5 ಒಂದು ಸದಸ್ಯರಿರುವಂತಹ ಒಂದು ಬಾಡಿ ಅಂತ ಕರಿತೀವಿ. ಸೊ ಒಬ್ರು ಅಧ್ಯಕ್ಷರು, ಒಬ್ರು ಉಪಾಧ್ಯಕ್ಷರು, ಜೊತೆಗೆ 3 ಜನ ಮೆಂಬರ್ಸ್ ಇರ್ತಾರೆ. ಸೊ ಹಾಗಾಗಿ ಏನು 5 ಜನರು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಮೆಂಬರ್ಸ್ ಇದ್ದಲ್ಲ, ಇವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂದ್ರೆ ನಮ್ಮ ದೇಶದ ರಾಷ್ಟ್ರಪತಿಗಳು ಅವರನ್ನ ನೇಮಕ ಮಾಡ್ತಾರೆ. ಗೊತ್ತಿರ್ಬೇಕು ನಿಮಗೆ. ಓಕೆನಾ? ಅದೇ ರೀತಿ ಜೊತೆಗೆ ಈ ಅಧ್ಯಕ್ಷರು ಮತ್ತೆ ಏನು ಉಪಾಧ್ಯಕ್ಷರು ಸದಸ್ಯರಿರಲ್ಲ, ಇವರ ಒಂದು ಅಧಿಕಾರಾವಧಿಯನ್ನ ಜೊತೆಗೆ ಅವರ ಒಂದು ಸೇವಾ ಷರತ್ತುಗಳನ್ನ ಸರ್ವಿಸ್ ಕಂಡೀಷನ್ ಗಳನ್ನ ಯಾರು ಫಿಕ್ಸ್ ಮಾಡ್ತಾರೆ ಅಂದ್ರೆ ಅದನ್ನ ಯಾರು ನಿರ್ಣಯ ಮಾಡ್ತಾರೆ ಅಂದ್ರೆ ಅದು ಕೂಡ ನಮ್ಮ ದೇಶದ ರಾಷ್ಟ್ರಪತಿಗಳು ಅದನ್ನ ನಿರ್ಧಾರ ಮಾಡ್ತಾರೆ. ಜೊತೆಗೆ ಗೊತ್ತಿರಲಿ, ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ SC ಇದೆಯಲ್ಲ, ಇದೇನಂತಂದ್ರೆ ಆಕ್ಚುಲಿ ದ ಮಿನಿಸ್ಟ್ರಿ ಆಫ್ ದಿ ಸೋಷಿಯಲ್ ಜಸ್ಟಿಸ್ ಅಂಡ್ ಲಾ ಅಡಿಯಲ್ಲಿ ಅಂದ್ರೆ ಸಾಮಾಜಿಕ ನ್ಯಾಯ ಮತ್ತು ಕಾನೂನು ಸಚಿವಾಲಯದ ಅಡಿಯಲ್ಲಿ ಈ ಒಂದು ಬಾಡಿ ಕೆಲಸವನ್ನ ಮಾಡುತ್ತೆ. ಬಹಳ ಸಲ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ, ಗೊತ್ತಿರಬೇಕಾಗುತ್ತೆ ನಿಮಗೆ. ಓಕೆ, ಇಟ್ ಇಸ್ ವರ್ಕಿಂಗ್ ಅಂಡರ್ ದ ಮಿನಿಸ್ಟ್ರಿ ಆಫ್ ದಿ ಸೋಷಿಯಲ್ ಜಸ್ಟಿಸ್ ಅಂಡ್ ಲಾ ಅಂತ ಕರೀತಾರೆ. ಎಸ್. ಸೊ ಹಾಗಾದ್ರೆ ಈ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗದ ಒಂದು ಕೆಲಸಗಳೇನು, ಕಾರ್ಯಗಳನ್ನು ನೋಡ್ತಾ ಹೋಗೋಣ. ನೋಡಿ, ಇದು ಪರಿಶಿಷ್ಟ ಜಾತಿಗಳಿಗೆ ಒದಗಿಸಲಾಗಿರುವಂತಹ ವಿವಿಧ ಸುರಕ್ಷತಾ ಕ್ರಮಗಳಿಗೆ ಸಂಬಂಧಿಸಿದಂತೆ ವಿಷಯಗಳನ್ನು ಏನ್ ಮಾಡುತ್ತೆ, ತನಿಖೆ ಮಾಡುತ್ತೆ ಅಥವಾ ಎನ್ಕ್ವೈರಿ ಮಾಡುತ್ತೆ. ಅದೇ ರೀತಿ ಪರಿಶಿಷ್ಟ ಜಾತಿಗಳ ಹಕ್ಕುಗಳ ಯಾರಾದ್ರೂ ಕೂಡ ನಿರಾಕರಣೆ ಆದ್ರೆ ಅಲ್ಲಿ ಒಂದು ವಿಚಾರಣೆ ಮಾಡಿಕೊಂಡು ಅವರ ಒಂದು ಹಕ್ಕುಗಳನ್ನ ಪುನರ್ ಕೊಡಕ್ಕೆ ಇದು ಪ್ರಯತ್ನ ಮಾಡುತ್ತೆ ಅಂತ ಹೇಳ್ಬೋದು. ಜೊತೆಗೆ ಪರಿಶಿಷ್ಟ ಜಾತಿಗಳ ಒಂದು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಅಥವಾ ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್ಗೋಸ್ಕರ ಕೂಡ ಏನ್ ಮಾಡ್ತಿದ್ದು ಒಂದು ಯೋಜನಾ ಪ್ರಕ್ರಿಯೆ ಬಗ್ಗೆ ಸರ್ಕಾರಕ್ಕೆ ಅಥವಾ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಸಲಹೆಯನ್ನ ನೀಡುತ್ತದೆ. ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ದಿ ಸ್ಕೆಡ್ಯೂಲ್ ಕ್ಯಾಸ್ಟ್ ಅಂತ ಕರೀತಾರೆ. ಅದೇ ರೀತಿ ಇದು ವಿವಿಧ ಸುರಕ್ಷತಾ ಕ್ರಮಗಳ ಕಾರ್ಯನಿರ್ವಹಣೆ ಬಗ್ಗೆ ಕೂಡ ಏನ್ ಮಾಡುತ್ತೆ, ರಾಷ್ಟ್ರಪತಿಗಳಿಗೆ
ಪ್ರತಿ ವರ್ಷ ಒಂದು ವರದಿಯನ್ನ ಸಲ್ಲಿಸುತ್ತೆ, ಎನ್ಯುವಲ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾ ಹೋಗುತ್ತೆ. ಓಕೆನಾ. ಜೊತೆಗೆ ಸುರಕ್ಷತಾ ಕ್ರಮಗಳ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕಾಗಿ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಏನಂದ್ರೆ ಬೋತ್ ಸೆಂಟರ್ ಮತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಏನ್ ಮಾಡ್ತಿದ್ರೆ ಆಕ್ಚುಲಿ ಸರ್ಕಾರಗಳಿಗೆ ಶಿಫಾರಸು ನೀಡುತ್ತೆ ಅಥವಾ ಸಲಹೆಗಳನ್ನು ಕೂಡ ನೀಡುವಂತ ಒಂದು ಬಾಡಿ ಅಂತಂದ್ರೆ ಅದನ್ನ ನಾವು ನ್ಯಾಷನಲ್ ಕಮಿಷನ್ ಫಾರ್ ದಿ ಎಸ್ ಅಂತ ಕರೀತಾರೆ. ಜೊತೆಗೆ ಏನಾದ್ರೂ ಕೂಡ ರಾಷ್ಟ್ರಪತಿಗಳು ಏನಾದ್ರೂ ಕೂಡ ಒಂದು ಈ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಕೂಡ ಒಂದು ಕೆಲಸಗಳನ್ನ ಕೊಟ್ರೆ, ನಿರ್ದಿಷ್ಟವಾದಂತ ಯಾವ್ದಾದ್ರು ಕೆಲಸಗಳನ್ನ ಕೊಟ್ರೆ ಅವನ್ನ ಕೂಡ ಮಾಡುವಂತ ಒಂದು ವರ್ಕ್ ಮಾಡೋದಂತೂ ಕೂಡ ನ್ಯಾಷನಲ್ ಕಮಿಷನ್ ಫಾರ್ ದಿ ಎಸ್ ಆಗಿರುತ್ತೆ. ಜೊತೆಗೆ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಸಂಬಂಧಿಸಿದಂತೆ ಎಲ್ಲ ಪ್ರಮುಖ ನೀತಿ ವಿಷಯಗಳಲ್ಲಿ ಕೂಡ ಏನಂತಂದ್ರೆ ಆಕ್ಚುಲಿ ಸರ್ಕಾರದ ಆಯೋಗಗಳಲ್ಲಿ ಏನ್ ಮಾಡುತ್ತೆ ಒಂದು ಸಮಾಲೋಚನೆ ಮುಖಾಂತರ ಸರ್ಕಾರಕ್ಕೆ ಸಲಹೆಗಳನ್ನು ಕೊಡುವಂತ ಒಂದು ಬಾಡಿ ಅಂತಂದ್ರೆ ಅದನ್ನ ನಾವು ನ್ಯಾಷನಲ್ ಕಮಿಷನ್ ಫಾರ್ ದಿ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಕರೀತಾರೆ. ಓಕೆ. ಸೊ ನೋಡಿ, ಇದು ಫಸ್ಟ್ ಯಾವಾಗ ಇದಾಯ್ತು ಅಂತಂದ್ರೆ ನೋಡಿ, ಫಸ್ಟ್ ಕಮಿಷನ್, ಸೊ ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಇದೆಯಲ್ಲ, ಇದರ ಫಸ್ಟ್ ಅಧ್ಯಕ್ಷ ಯಾರಾಗಿರ್ತಾರೆ ಅಂದ್ರೆ ಒಂದು ಫಸ್ಟ್ ಕಮಿಷನ್ ಆಗಿದ್ದು ಯಾವಾಗ ಅಂತಂದ್ರೆ ಅದು ಆಕ್ಚುಲಿ 2004 ಆಗ್ತಾ ಹೋಗುತ್ತೆ. ಅದ್ರ ಫಸ್ಟ್ ಅಧ್ಯಕ್ಷರಾಗಿರ್ತಾರೆ ನೋಡಿ ಶ್ರೀ ಸೂರಜ್ ಬಾನ್ ಅಂತ ನೋಡಿ, ಇವರು ಅಧ್ಯಕ್ಷರಾಗಿರ್ತಾರೆ. ಸೊ ಹಾಗಾಗಿ ಪ್ರಸ್ತುತವಾಗಿ ಏನಂದ್ರೆ ಆಕ್ಚುಲಿ ಈಗ 7ನೇ ಒಂದು ಆಯೋಗ ಅಂದ್ರೆ 7ನೇ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಪ್ರೆಸೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದರ ಅಧ್ಯಕ್ಷರು ಬಂದು ಶ್ರೀ ಕಿಶೋರ್ ಮಕ್ವಾನ್ ಅಂತಿದ್ದಾರೆ ನೋಡಿ, ಇವರು ಅದರ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಓಕೆ. ಸೊ ಇವರು ಕಿಶೋರ್ ಮಕ್ವಾನ್ ಅವರೇಂದ್ರೆ ಪ್ರಸ್ತುತವಾಗಿ ಈ ಒಂದು ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಮೆಂಬರ್ ಇದ್ದಾರೆ ಲವಕುಶ್ ಕುಮಾರ್ ಇದ್ದಾರೆ, ಅದೇ ರೀತಿ ವಡ್ಡೇಪಲ್ಲಿ ರಾಮಚಂದ್ರ ಅವರು ಕೂಡ ಮೆಂಬರ್ ಆಗಿದ್ದಾರೆ. ಸೊ ಅಂದ್ರೆ ಇನ್ನು ಆಕ್ಚುಲಿ ಇಲ್ಲಿ ವೈಸ್ ಪ್ರೆಸಿಡೆಂಟ್ ಮತ್ತೆ ಇನ್ನೊಬ್ಬ ಮೆಂಬರ್ ವೇಕೆಂಟ್ ಇದೆ. ಪ್ರೆಸೆಂಟ್ ಆಗಿ 3 ಜನ ಮಾತ್ರ ಕೆಲಸ ಮಾಡ್ತಾರೆ. ಅಧ್ಯಕ್ಷರಾಗಿ ಬಂದು ಕಿಶೋರ್ ಮಕ್ವಾನ್ ಅವರು ಕೆಲಸ ಮಾಡ್ತಾರೆ, ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ, ನ್ಯಾಷನಲ್ ಕಮಿಷನ್ ಫಾರ್ ದಿ ಎಸ್ಟೀಸ್ ಅಥವಾ ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ ಅಂತ ಕರೀತಾರೆ, ಉಲ್ಟಾಗಿದೆ ಆಕ್ಚುಲಿ. ಓಕೆನಾ. ಇದು ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ ಅಥವಾ ನ್ಯಾಷನಲ್ ಕಮಿಷನ್ ಫಾರ್ ದಿ ಎಸ್ಟೀಸ್ ಅಂತ ಕರೀತಾರೆ. ನಾಗ್ಲಿ ಹೇಳಿದಂಗೆ ಸೊ ಏನು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಆಕ್ಚುಲಿ ಒರೇ ಒಂದ್ ಬಾಡಿ ಇತ್ತು, ಅದೇನ್ ಮಾಡ್ತಾರೆ ಅಗೇನ್ 89ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2003 ಸಪರೇಟ್ ಆಗಿ ಮಾಡ್ತಾರೆ, ನ್ಯಾಷನಲ್ ಕಮಿಷನ್ ಫಾರ್ ದಿ ಎಸ್ ಅಂತ ಮಾಡ್ತಾರೆ. ಇನ್ನೊಂದು ನ್ಯಾಷನಲ್ ಕಮಿಷನ್ ಫಾರ್ ದಿ ಎಸ್ ಅಂತೇಳಿ ಸಪರೇಟ್ 2 ಬಾಡಿಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಸೊ ಹಾಗಾಗಿ ಈ ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಇದೆಯಲ್ಲ, ಇದರ ಆರ್ಟಿಕಲ್ ಬಂದು 338 ಇತ್ತು. ಅದೇ ರೀತಿ ಈ ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಟಿ ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ ಇದೆಯಲ್ಲ, ಇದರ ಆರ್ಟಿಕಲ್ ಎಷ್ಟು ಅಂತ ಗೊತ್ತಿರಬೇಕು. ಸೊ ಇದೊಂದು ಆರ್ಟಿಕಲ್, ಸೊ ಆರ್ಟಿಕಲ್ 338 ಕ್ಯಾಪಿಟಲ್ ನೋಡಿ, ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಹಾಗಾಗಿ ಇದು ಕೂಡ 2004 ಸೊ ಏನಂತಂದ್ರೆ ಒಂದು ಪ್ರತ್ಯೇಕವಾಗಿ ಒಂದು ರಾಷ್ಟ್ರೀಯ ಒಂದು ಬಾಡಿಯಾಗಿ ವರ್ಕ್ ಅನ್ನ ಮಾಡ್ತಾ ಇದೆ ಅಂತ ಗೊತ್ತಿರ್ಬೇಕು ನಿಮ್ಗೆ. ಎಸ್. ಸೊ ಹಾಗಾದ್ರೆ ಅದರ ಒಂದು ಕಾಂಪೋಸಿಷನ್ ನೋಡ್ತಾ ಹೋಗೋಣ. ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಟಿ ಇದು ಒಂದು ಸಂಯೋಜನೆ ನೋಡ್ತಾ ಹೋಗೋಣ. ಅಂದ್ರೆ ಇದರಲ್ಲಿ ಕೂಡ ಅಗೇನ್ ಸೇಮ್ ಇಲ್ಲಿ ಕೂಡ ಇದೊಂದು 5 ಸದಸ್ಯರ ಮಂಡಳಿಯಾಗಿರುತ್ತೆ. ಸೊ ಅದರಲ್ಲಿ ಸೇಮ್ ಇಲ್ಲಿ ಕೂಡ ಅಧ್ಯಕ್ಷರಿರ್ತಾರೆ, ಉಪಾಧ್ಯಕ್ಷರಿರ್ತಾರೆ, ಜೊತೆಗೆ 3 ಜನ ಸದಸ್ಯರಿರ್ತಾರೆ. ಸೊ ಇದು ಕೂಡ ಒಂದು 5 ಮೆಂಬರ್ ಬಾಡಿ ಆಗಿದೆ. ಸೊ ಇಲ್ಲಿ ಕೂಡ ಸೇಮ್ ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ ಮತ್ತೆ ಮೆಂಬರ್ಸ್ ಅನ್ನ ಅಪಾಯಿಂಟ್ ಯಾರು ಮಾಡ್ತಾರೆ ಅಂತಂದ್ರೆ ಅಪಾಯಿಂಟ್ ಮಾಡುವಂಥದ್ದು ರಾಷ್ಟ್ರಪತಿಗಳು ಅವರನ್ನ ನೇಮಕ ಮಾಡ್ತಾರೆ. ಜೊತೆಗೆ ಈ ಒಂದು ಬಾಡಿ ಇರುವಂತ ಎಲ್ಲಾ ಮೆಂಬರ್ಸ್ ಗಳ ಅಂತಂದ್ರೆ ಆಕ್ಚುಲಿ ಅವರ ಅಧಿಕಾರಾವಧಿಯನ್ನ ಮತ್ತೆ ಅವರ ಸೇವಾ ಸರ್ವಿಸ್ ಅಥವಾ ಸೇವಾ ಷರತ್ತುಗಳನ್ನ ಯಾರು ನಿರ್ಣಯ ಮಾಡ್ತಾರೆ ಅಂದ್ರೆ ಅದು ಕೂಡ ನಿರ್ಣಯ ಮಾಡೋದು ನಮ್ಮ ದೇಶದ ರಾಷ್ಟ್ರಪತಿಗಳು, ಗೊತ್ತಿರಬೇಕಾಗುತ್ತೆ. ಜೊತೆಗೆ ಈ ಒಂದು ಏನು ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಟಿ ಇದೆಯಲ್ಲ, ಇದು ವರ್ಕಿಂಗ್ ಅಂಡರ್ ದ ಮಿನಿಸ್ಟ್ರಿ ಆಫ್ ದಿ ಟ್ರೈಬಲ್ ಅಫೇರ್ಸ್ ಅಂತ ಕರೀತಾರೆ. ಇದೇನಾಗುತ್ತೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಸಂಸ್ಥೆ, ಈ ಒಂದು ಬಾಡಿ ಕೆಲಸವನ್ನ ಮಾಡುತ್ತೆ ಅಂತ ಗೊತ್ತಿರಬೇಕು ನಿಮಗೆ. ಸೊ ಹಾಗಾದ್ರೆ ಇದರ ಕಾರ್ಯಗಳ ನೋಡ್ತಾ ಹೋಗೋಣ, ಫಂಕ್ಷನ್ಸ್ ನೋಡ್ತಾ ಹೋಗೋಣ. ಸೊ ಸೇಮ್ ಇದು ಕೂಡ ಪರಿಶಿಷ್ಟ ಪಂಗಡಗಳಿಗೆ ಒದಗಿಸಲಿರುವಂತಹ ವಿವಿಧ ರಕ್ಷಣೆಗಳಿಗೆ ಸಂಬಂಧಿಸಿದಂತೆ ವಿಷಯಗಳನ್ನ ತನಿಖೆ ಮಾಡುವಂತಹ ಅಧಿಕಾರ ಕೂಡ ಈ ಒಂದು ಬಾಡಿಗೆ ಇರುವಂತದ್ದು. ಜೊತೆಗೆ ಪರಿಶಿಷ್ಟ ಪಂಗಡಗಳ ಹಕ್ಕುಗಳ ನಿರಾಕರಣೆಗೆ ಸಂಬಂಧಿಸಿದಂತೆ ದೂರುಗಳ ವಿಚಾರಣೆ ಕೂಡ ನಡೆಸುವಂತದ್ದು ಈ ಒಂದು ಬಾಡಿ ಕೆಲಸ ಆಗಿದೆ. ಜೊತೆಗೆ ಪರಿಶಿಷ್ಟ ಪಂಗಡಗಳ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ಇದು ಪ್ಲಾನಿಂಗ್ ಅಂದ್ರೆ ಯೋಜನಾ ಪ್ರಕ್ರಿಯೆ ಬಗ್ಗೆ ಕೂಡ ಸರ್ಕಾರಕ್ಕೆ ಅಥವಾ ಸಂಬಂಧಪಟ್ಟ ಇಲಾಖೆಗಳಿಗೆ ಸಲಹೆ ನೀಡುತ್ತೆ. ಸೊ ಹಾಗೆ ವಿವಿಧ ಸುರಕ್ಷತಾ ಕ್ರಮಗಳ ಕಾರ್ಯನಿರ್ವಹಣೆ ಬಗ್ಗೆ ಏನ್ ಮಾಡುತ್ತೆ ರಾಷ್ಟ್ರಪತಿಗೆ ವಾರ್ಷಿಕವಾಗಿ ಪ್ರತಿ ವರ್ಷ ಏನ್ ಮಾಡುತ್ತೆ ಒಂದು ವರದಿಯನ್ನ ಸಲ್ಲಿಸುತ್ತೆ. ಜೊತೆಗೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕೆ ಸಂಬಂಧಿಸಿದಂತೆ ಎಲ್ಲ ಪ್ರಮುಖ ನೀತಿ ವಿಷಯಗಳಲ್ಲಿ ಏನ್ ಮಾಡುತ್ತೆ ಅಂದ್ರೆ ಇದು ಸರ್ಕಾರ ಜೊತೆಗೆ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜೊತೆ ಅಂದ್ರೆ ಸಮಾಲೋಚನೆ ನಡೆಸಿಕೊಂಡು ಸರ್ಕಾರಕ್ಕೆ ಸಲಹೆಗಳನ್ನ ಶಿಫಾರಸುಗಳನ್ನ ನೀಡುವಂತ ಒಂದು ಬಾಡಿ ಅಂತಂದ್ರೆ ಅದು ನ್ಯಾಷನಲ್ ಕಮಿಷನ್ ಫಾರ್ ದಿ ಎಸ್ಟೀಸ್ ಆಗಿದೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂತ ನಿಮ್ಗೆಲ್ಲ ಗೊತ್ತಿರುವಂತ ಒಂದು ಪೆಸಾ ಆಕ್ಟ್ ಅಂತ ಕೇಳಿದ್ವಿ ಅಲ್ಲ ಕೂಡ. ಓಕೆ. ಪೆಸಾ ಅಂತಂದ್ರೆ ಪಂಚಾಯತ್ ರಾಜ್ ಎಕ್ಸ್ಟೆನ್ಷನ್ ಆಕ್ಟ್ ಅಂತ ಕರೀತಾರೆ. ಅಂದ್ರೆ ಪಂಚಾಯತ್ ರಾಜ್ ವಿಸ್ತರಣೆ ಕಾಯ್ದೆ 1996 ಅಂತ ಕರೀತಾರೆ. ನೋಡಿ ಏನು ನಮಗೆ ಸೊ 73ನೇ
ಸಂವಿಧಾನ ತಿದ್ದುಪಡಿ ಕಾಯ್ದೆ 1992 ಬಂತಲ್ಲ, ಅಂದ್ರೆ ಇದ್ರ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ನಮ್ಮ ದೇಶದಲ್ಲಿ ಈ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಒಂದು ಸಾಂವಿಧಾನಿಕ ಸ್ಥಾನವನ್ನು ಕೊಡ್ತಾರೆ. ಸೊ ಆದ್ರೆ ಈ ಆಕ್ಟ್ ಏನಿದೆಯಲ್ಲ ಇದೇನಂತಂದ್ರೆ 5ನೇ ಅನುಸೂಚಿ ಇರುವಂತಹ ರಾಜ್ಯಗಳಿಗೆ ಅಪ್ಲಿಕೇಬಲ್ ಆಗಲ್ಲ. ಯಾಕಂತಂದ್ರೆ ಏನು 5ನೇ ಒಂದು ಅನುಸೂಚಿಯಲ್ಲಿ ಇರುವಂತಹ ರಾಜ್ಯಗಳಿದೆಯಲ್ಲ ಅಲ್ಲಿ ಟೋಟಲ್ ಆಗಿ 10 ಸ್ಟೇಟ್ಸ್ ಬರ್ತವೆ, 10 ರಾಜ್ಯಗಳು ಬರ್ತವೆ. ಅದಕ್ಕೊಂದು ಶಾರ್ಟ್ ಕಟ್ ಕೋಡ್ ಮಾಡಿದ್ವಿ, ಏನಂತಂದ್ರೆ MR ಜೋಗ್ ಮ್ಯಾಚ್ ಅಂತ ನೋಡಿ. MR ಜೋಗ್ ಮ್ಯಾಚ್ ಅಂತ ಒಂದು ಶಾರ್ಟ್ ಕಟ್ ಟ್ರಿಕ್ಸ್ ಮಾಡಿದ್ವಿ, ಅದ್ರ ಏನೋ ಹೇಳ್ತೀನಿ ನಿಮಗೆ. ಸೋದಾ MR ಜೋಗ್ ಮ್ಯಾಚ್ ಅಂತಂದ್ರೆ ಆಕ್ಚುಲಿ ಈ 5ನೇ ಅನುಸೂಚಿ ಬರುವಂತಹ 10 ರಾಜ್ಯಗಳ ಹೆಸರುಗಳಾಗಿದೆ ನೋಡಿ. M ಅಂದ್ರೆ ಮಧ್ಯಪ್ರದೇಶ್, R ಅಂದ್ರೆ ರಾಜಸ್ಥಾನ್, J ಅಂದ್ರೆ ಜಾರ್ಖಂಡ್, O ಅಂದ್ರೆ ಒಡಿಶಾ, G ಅಂದ್ರೆ ಗುಜರಾತ್, M ಅಂದ್ರೆ ಮಹಾರಾಷ್ಟ್ರ, A ಅಂದ್ರೆ ಆಂಧ್ರ ಪ್ರದೇಶ್, T ಅಂದ್ರೆ ತೆಲಂಗಾಣ, C ಅಂದ್ರೆ ಛತ್ತೀಸ್ಗಢ, ಸೊ H ಅಂತಂದ್ರೆ ಹಿಮಾಚಲ್ ಪ್ರದೇಶ್. ಸೊ ಹಾಗಾಗಿ ಈ 10 ರಾಜ್ಯಗಳಿಗೆ ಏನಂತಂದ್ರೆ ಆಕ್ಚುಲಿ ಈ ಒಂದು ಪಂಚಾಯತ್ ರಾಜ್ ಕಾಯ್ದೆ 73 ತಿದ್ದುಪಡಿ ಅಪ್ಲಿಕೇಬಲ್ ಆಗ್ತಿರಲ್ಲ. ಸೊ ಅದಕ್ಕೆ ಏನ್ ಮಾಡಿದಾರೆ ಅಂದ್ರೆ ಇನ್ನೊಂದು ತಿದ್ದುಪಡಿ ಮಾಡ್ತಾ ಹೋಗ್ತಾರೆ, ಅದನ್ನ ನಾವು ಪೆಸಾ ಆಕ್ಟ್ ಆಫ್ ದಿ 1996 ಅಂತ ಕರಿತೀವಿ, ಅಥವಾ ಪಂಚಾಯತ್ ರಾಜ್ ವಿಸ್ತರಣೆ ಕಾಯ್ದೆ 1996 ಮುಖಾಂತರ ಏನ್ ಮಾಡ್ತಾರೆ ಅಲ್ಲಿ ಕೂಡ ಈ ಒಂದು 10 ರಾಜ್ಯಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪಂಚಾಯತ್ಗಳನ್ನ ಸ್ಥಾಪನೆ ಮಾಡ್ತಾರೆ. ಯಾಕಂದ್ರೆ ಇವೆಲ್ಲ ಕೂಡ ಏನಾಗಿದೆ ಟ್ರೈಬಲ್ ಸ್ಟೇಟ್ಸ್ ಗಳಾಗಿದೆ ಅಥವಾ ಬುಡಕಟ್ಟುಗಳ ರಾಜ್ಯಗಳಾಗಿದೆ. ಸೊ ಹಾಗಾಗಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದು ಯಾರಪ್ಪ ಅಂತಂದ್ರೆ ಸೊ ಅದು ಕೂಡ ಏನಾಗಿರುತ್ತೆ ಅಂದ್ರೆ ಇಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ದಿ ಎಸ್ಟೀಸ್ ಆಗಿರುತ್ತೆ ನೋಡಿ. ಈ ಪೆಸಾ ಆಕ್ಟ್ ಅನ್ನ ಈ 10 ಬುಡಕಟ್ಟು ರಾಜ್ಯಗಳಲ್ಲಿ ಅದನ್ನ ಯಾರು ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಅಂದ್ರೆ ಅದನ್ನ ಯಾರು ನೋಡಲಾಗಿ ಮಾಡ್ತಾರೆ ಅಂತಂದ್ರೆ ಗೊತ್ತಿರಬೇಕು, ಅದು ನ್ಯಾಷನಲ್ ಕಮಿಷನ್ ಫಾರ್ ದಿ ಎಸ್ಟೀಸ್ ಆಗಿರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಯಾ. ಸೊ ಪ್ರಸ್ತುತವಾಗಿ ಏನಂತ ನೋಡಿ ಆಕ್ಚುಲಿ ಇದರ ಅಧ್ಯಕ್ಷ ಯಾರಿದ್ದಾರೆ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ದಿ ಎಸ್ಟೀಸ್ ಅಧ್ಯಕ್ಷ ಯಾರಿದ್ದಾರೆ ಅಂದ್ರೆ ಗೊತ್ತಿರಬೇಕು. ಸೊ ಅದು ಅಂತರ್ ಸಿಂಗ್ ಆರ್ಯ ಅವರು ಪ್ರಸ್ತುತವಾಗಿ ಅದರ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಜೊತೆಗೆ ಮೆಂಬರ್ಸ್ ಬಂದು ಡಾಕ್ಟರ್ ಆಶಾ ಲಕ್ರಾ ಇದ್ದಾರೆ, ಸೊ ಜೋತೂಚು ಹುಸೇನ್ ಇದ್ದಾರೆ, ಅದೇ ರೀತಿ ನಿರುಪಮಾ ಚಕ್ಮಾ ಇದ್ದಾರೆ ನೋಡಿ. ಸೊ ಅಂದ್ರೆ ಇನ್ನೊಬ್ರು ಕೂಡ ವೇಕೆಂಟ್ ಇದ್ದಾರೆ ಇಲ್ಲಿ. ಆಕ್ಚುಲಿ ವೈಸ್ ಚೇರ್ಪರ್ಸನ್ ಮತ್ತೆ ಮೆಂಬರ್ ಅಂದ್ರೆ 2 ಪೋಸ್ಟ್ಗಳು ವೇಕೆಂಟ್ ಇದೆ, ಬರೀ 4 ಜನ ಮಾತ್ರ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು. ಓಕೆನಾ. ಸೊ ಹಾಗಾಗಿ ಗೊತ್ತಿರಬೇಕಾಗುತ್ತೆ, ದಟ್ ಇಸ್ ಕಾಲ್ಡ್ ದ ನ್ಯಾಷನಲ್ ಕಮಿಷನ್ ಫಾರ್ ದಿ ಎಸ್ಟೀಸ್ ಅಂತ ಕರಿತೀವಿ. ಸಿನು ನೆಕ್ಸ್ಟ್ ನೋಡ್ತಗೋಣ ನ್ಯಾಷನಲ್ ಕಮಿಷನ್ ಫಾರ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅಂತ ಕರೀತಾರೆ. ಸೊ ಅದ್ರ ಬಗ್ಗೆ ನೋಡೋದಾದ್ರೆ ಆಕ್ಚುಲಿ ನೋಡಿ ನಮಗೆ ಏನು 1992ರಲ್ಲಿ ಏನು ಒಂದು ಇಂದಿರಾ ಸಾಹ್ನಿ ಕೇಸ್ ಬರುತ್ತಲ್ವಾ, ಇಂದಿರಾ ಸಾಹ್ನಿ ಕೇಸ್ ಅಥವಾ ಇದನ್ನ ನಾವು ಮಂಡಲ್ ಪ್ರಕರಣ ಅಂತ ಕರೀತಾರೆ. ಹೌದಾ, ಇದನ್ನ ನಾವು ಮಂಡಲ್ ಪ್ರಕರಣ ಅಂತ ಕರೀತಾರೆ. ಸೊ ಇಲ್ಲಿ ಏನ್ ಮಾಡ್ತೀವಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನ್ ಮಾಡ್ತಿದ್ದಾರೆ ನೋಡಿ, ಎಲ್ಲಾ ರಾಜ್ಯಗಳು ಮತ್ತೆ ಕೇಂದ್ರ ನೋಡೋಕ್ಕಾಗುತ್ತೆ ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಒಂದು ಪ್ರತ್ಯೇಕವಾಗಿರುವಂತಹ ಒಂದು ಆಯೋಗಗಳ ಮುಖಾಂತರ ಅವುಗಳನ್ನ ಸೊ ಶಾಶ್ವತ ಆಯೋಗಗಳನ್ನ ರಚಿಸಬೇಕಂತ ನೋಡುತ್ತೆ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಂದು ಸಜೆಷನ್ ಮಾಡುತ್ತೆ. ಓಕೆನಾ. ಸೊ ಹಾಗಾಗಿ ಅದರ ಒಂದು ಸಲಹೆ ಮೇರೆಗೆ ಏನ್ ಮಾಡುತ್ತೆ ಕೇಂದ್ರ ಸರ್ಕಾರ ಒಂದು ಬಾಡಿಯನ್ನ ಮಾಡ್ತಾ ಹೋಗುತ್ತೆ, ಅದನ್ನ ನಾವು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್ ಅಂತ ಕರೀತಾರೆ, ಅಥವಾ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಕಾಯ್ದೆ ಮಾಡ್ತಾರೆ 1993ರಲ್ಲಿ. ಸೊ ಅವಾಗ ಏನಾಗಿತ್ತು, ಇದೊಂದು ಬರೀ ಶಾಸನಬದ್ಧ ಸಂಸ್ಥೆಯಾಗಿತ್ತು, ಗೊತ್ತಿರ್ಬೇಕು ನಿಮಗೆ. ಇದೊಂದು ಶಾಸನಬದ್ಧ ಸಂಸ್ಥೆಯಾಗಿತ್ತು, ಯಾಕಂದ್ರೆ ಓನ್ಲಿ ಆಕ್ಟ್ ಆಫ್ ಪಾರ್ಲಿಮೆಂಟ್ ಮುಖಾಂತರ ಮಾಡಿರ್ತಾರೆ. ಅವುಗಳನ್ನ ಏನ್ ಕರಿತೀವಿ ಅಂದ್ರೆ ನಾವು ಶಾಸನಬದ್ಧ ಸಂಸ್ಥೆ ಅಥವಾ ಸ್ಟ್ಯಾಟ್ಯೂಟರಿ ಬಾಡಿ ಅಂತ ಕರೀತಾರೆ. ಸೊ ಹಾಗಾಗಿ ಇದು ಕಾನ್ಸ್ಟಿಟ್ಯೂಷನ್ ಇದ್ರ ಬಗ್ಗೆ ಯಾವುದೇ ರೀತಿಯ ಮೆನ್ಷನ್ ಮಾಡಿರಂಗಿಲ್ಲ. ಸೊ ಅದ್ರ ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ 102ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2018ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಒಂದು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಸಂವಿಧಾನಿಕ ಸ್ಥಾನವನ್ನು ಕಲಿಸ್ತಾರೆ. ಅದು 102ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2018ರಲ್ಲಿ. ಸೊ ಹಾಗಾಗಿ ಪ್ರಸ್ತುತವಾಗಿ ಅಂದ್ರೆ ಆಕ್ಚುಲಿ ನಮಗೆ 338 ಕ್ಯಾಪಿಟಲ್ ಬಿ ಅಂತಂದ್ರೆ ಗೊತ್ತಿರಬೇಕಾಗುತ್ತೆ, ದಟ್ ಈಸ್ ಕಾಲ್ಡ್ ದ ನ್ಯಾಷನಲ್ ಕಮಿಷನ್ ಫಾರ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್. ಅಂದ್ರೆ ಇದೊಂದು ಪ್ರಸ್ತುತವಾಗಿ ಸಂವಿಧಾನಬದ್ಧ ಸಂಸ್ಥೆಯಾಗಿ ಕೆಲಸ ಮಾಡ್ತದೆ ಅಂಡರ್ ಆರ್ಟಿಕಲ್ 338B ಅಂತ ನೋಡಿ. ಹೌದಾ, ನಮಗೆ 338 ಅಂದ್ರೆ ನಾವು ನ್ಯಾಷನಲ್ ಕಮಿಷನ್ ಫಾರ್ ದಿ ಶೆಡ್ಯೂಲ್ ಕ್ಯಾಸ್ಟ್ ಇದೆ. ಅದೇ ರೀತಿ ಆರ್ಟಿಕಲ್ 338 ಕ್ಯಾಪಿಟಲ್ ಎ ಅಂತಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ದಿ ಶೆಡ್ಯೂಲ್ ಟ್ರೈಬ್ಸ್ ಅಂತಿದೆ. ಅದೇ ರೀತಿ 338 ಕ್ಯಾಪಿಟಲ್ ಬಿ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಿದೆ. ಈ 3 ಆರ್ಟಿಕಲ್ಗಳು ನಮಗೆ ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಯಾ. ಸೊ ಹಾಗಾದ್ರೆ ಇದರಲ್ಲಿ ರಚನೆ ನೋಡ್ತಾ ಹೋಗೋಣ ಅಥವಾ ಕಾಂಪೋಸಿಷನ್ ನೋಡ್ತಾ ಹೋಗೋಣ ಈ ಒಂದು ಹಿಂದುಳಿದ ವರ್ಗಗಳ ಆಯೋಗ ಇಲಾಖೆ ಬಗ್ಗೆ. ಸೊ ಇಲ್ಲಿ ಕೂಡ ಅಗೇನ್ ಸೇಮ್, ಇದು ಕೂಡ ಏನಾಗುತ್ತೆ 5 ಮೆಂಬರ್ ಬಾಡಿ ಇರುತ್ತೆ. ಇದರಲ್ಲಿ ಕೂಡ ಒಬ್ಬರು ಅಧ್ಯಕ್ಷರಿರ್ತಾರೆ, ಉಪಾಧ್ಯಕ್ಷರಿರ್ತಾರೆ, ಜೊತೆಗೆ 3 ಜನ ಸದಸ್ಯರಿರ್ತಾರೆ. ಓಕೆನಾ. ಸೊ ಹಾಗಾಗಿ ಇವರನ್ನ ಕೂಡ ಅಪಾಯಿಂಟ್ ಮಾಡೋದು, ನೇಮಕ ಮಾಡೋದು ಯಾರಂತಂದ್ರೆ ಅದು ಕೂಡ ನಮ್ಮ ದೇಶದ ರಾಷ್ಟ್ರಪತಿಗಳು ಇವರನ್ನ ನೇಮಕ ಮಾಡ್ತಾರೆ. ಜೊತೆಗೆ ಅವರ ಒಂದು ಅಧಿಕಾರಾವಧಿಯನ್ನ ಮತ್ತೆ ಅವರ ಒಂದು ಸೇವಾ ಷರತ್ತುಗಳನ್ನ ಕೂಡ ನಿರ್ಧಾರ ಮಾಡೋದು ಕೂಡ ಹಾಗೆ ನಮ್ಮ ದೇಶದ ರಾಷ್ಟ್ರಪತಿಗಳಾಗಿರ್ತಾರೆ. ಗೊತ್ತಿರಲಿ, ಇದು ಕೂಡ ಮಿನಿಸ್ಟ್ರಿ ಆಫ್ ದಿ ಸೋಷಿಯಲ್ ಜಸ್ಟಿಸ್ ಅಂಡ್ ಲಾ ಅಡಿಯಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ಹೌದಾ, ಏನಂತಂದ್ರೆ ಏನಾಗುತ್ತೆ, ಸೊ ಸಾಮಾಜಿಕ ನ್ಯಾಯ ಮತ್ತು ಕಾನೂನು ಸಚಿವಾಲಯದ ಅಡಿಯಲ್ಲಿ ಈ ಒಂದು ಬಾಡಿ ಕೂಡ ಕೆಲಸ ಮಾಡ್ತಾ ಹೋಗುತ್ತೆ ಅಂತ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾದ್ರೆ ಇದ್ರ ಕೆಲಸಗಳು ನೋಡ್ತಾ ಹೋಗೋಣ, ಏನಿದ್ರ ಫಂಕ್ಷನ್ಸ್ ನೋಡ್ತಾ ಹೋಗೋಣ. ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಏನ್ ಮಾಡುತ್ತಿದ್ದು ವಿವಿಧ ರಕ್ಷಣೆಗಳಿಗೆ ಸಂಬಂಧಿಸಿದಂತೆ
ತನಿಖೆಯನ್ನ ಮಾಡುವಂತ ಅಧಿಕಾರವನ್ನು ಕೂಡ ಈ ಒಂದು ಬಾಡಿ ಹೊಂದಿರುತ್ತೆ. ಜೊತೆಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಹಕ್ಕುಗಳ ನಿರಾಕರಣೆಗೆ ಸಂಬಂಧಿಸಿದಂತೆ ದೂರುಗಳ ವಿಚಾರಣೆ ಕೂಡ ನಡೆಸುವಂತಹ ಒಂದು ಬಾಡಿ ಅಂತ ಹೇಳ್ಬೋದು. ಜೊತೆಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಈ ವರ್ಗಗಳೇನಂತಂದ್ರೆ ಒಂದು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಯೋಜನಾ ಪ್ರಕ್ರಿಯೆ ಬಗ್ಗೆ ಏನ್ ಮಾಡುತ್ತೆ, ಇದು ಸರ್ಕಾರಗಳಿಗೆ ಅಥವಾ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಸಲಹೆಯನ್ನ ನೀಡುತ್ತದೆ. ಜೊತೆಗೆ ವಿವಿಧ ಸುರಕ್ಷತಾ ಕ್ರಮಗಳ ಬಗ್ಗೆ ಕಾರ್ಯಗಳ ಬಗ್ಗೆ ಅಂತ ಏನ್ ಮಾಡುತ್ತೆ, ಇದು ಪ್ರತಿ ವರ್ಷ ರಾಷ್ಟ್ರಪತಿಗೆ ಒಂದು ವರದಿಯನ್ನ ಸಲ್ಲಿಸುತ್ತೆ. ಅಂದ್ರೆ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಕ್ರಮಗಳನ್ನ ಈ ಬಾಡಿ ತಗೊಂಡಿದೆ ಅಂತ ಏನ್ ಮಾಡುತ್ತೆ, ಪ್ರತಿ ವರ್ಷ ರಾಷ್ಟ್ರಪತಿಯವರು ಏನ್ ಮಾಡ್ತಾರೆ ಅಂದ್ರೆ ಒಂದು ವಾರ್ಷಿಕ ವರದಿಯನ್ನ ಸಲ್ಲಿಸುತ್ತೆ. ಜೊತೆಗೆ ಹಿಂದುಳಿದ ವರ್ಗಗಳ ಕುಂದುಕೊರತೆಗಳು ಏನ್ ಮಾಡುತ್ತೆ, ಪರಿಶೀಲಿಸಲು ಏನ್ ಮಾಡುತ್ತೆ, ಸರ್ಕಾರದೊಂದಿಗೆ ಅಥವಾ ಸರ್ಕಾರಗಳಿಗೆ ಇದು ಸಲಹೆಗಳನ್ನ ಶಿಫಾರಸುಗಳನ್ನ ನೀಡೋದ್ರ ಮುಖಾಂತರ ಸೊ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳ್ಬೋದು. ದಟ್ ಈಸ್ ಕಾಲ್ಡ್ ದ ನ್ಯಾಷನಲ್ ಕಮಿಷನ್ ಫಾರ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಕರೀತಾರೆ. ಸೊ ಹಾಗಾಗಿ ಇದು ಇಟ್ ಇಸ್ ವರ್ಕಿಂಗ್ ಅಂಡರ್ ದ ಮಿನಿಸ್ಟ್ರಿ ಆಫ್ ದಿ ಸೋಷಿಯಲ್ ಜಸ್ಟಿಸ್ ಅಂಡ್ ಲಾ ಅಂತ ಹೇಳ್ಬೋದು. ಓಕೆ ಯಾ. ಸೊ ಪ್ರಸ್ತುತವಾಗಿ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಧ್ಯಕ್ಷರಾಗಿ ಯಾರು ಕೆಲಸ ಮಾಡ್ತಾರೆ ಗೊತ್ತಿರಬೇಕದು. ಸೊ ಹಂಸರಾಜ್ ಗಂಗಾರಾಮ್ ಹೈರ್ ಅವರು ಪ್ರಸ್ತುತವಾಗಿ ಈ ಒಂದು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ನೋಡಿ ನಮ್ಮ ಸ್ಟೇಟ್ ರಾಜ್ಯದಲ್ಲಿ ಕೂಡ ಏನೇನು ಮಾಡ್ತಾರೆ ಅಂದ್ರೆ ಆಕ್ಚುಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಮಾಡ್ಕೊಳ್ತಾ ಹೋಗ್ತಾರೆ, ಹೌದಾ. ಸೊ ಹಾಗಾಗಿ ಇಲ್ಲಿ ಕೂಡ ಸೇಮ್ ಸೇನು ಈ ಒಂದು ಮಂಡಲ್ ವರದಿ ನೀಡುತ್ತಲ್ವಾ 1997 ಮಂಡಲ್ ತೀರ್ಪು ಬರುತ್ತಲ್ಲ. ಸೊ ಹಾಗಾಗಿ ಏನಂದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತಂದ್ರೆ ಸೊ ಎಲ್ಲಾ ಒಂದು ರಾಜ್ಯಗಳಲ್ಲಿ ಮತ್ತು ಕೇಂದ್ರಗಳಲ್ಲಿ ಒಂದು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಮಾಡ್ಬೇಕಂತ ಏನ್ ಮಾಡುತ್ತೆ, ಎಲ್ಲಾ ರಾಜ್ಯಗಳಿಗೆ ಮತ್ತು ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಂದು ಸಲಹೆಯನ್ನು ಕೊಡುತ್ತೆ. ಹಾಗಾಗಿ ಅದರಡಿಯಲ್ಲಿ ಏನ್ ಮಾಡುತ್ತೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಕೂಡ 1995 ಏನ್ ಮಾಡ್ತಾರೆ ಆಕ್ಚುಲಿ ಸೊ ಅಧಿನಿಯಮ ಪ್ರಕಾರ ಏನ್ ಮಾಡ್ತಾರೆ ಅಂದ್ರೆ 1997ರಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಆಯೋಗವನ್ನ ರಚನೆ ಮಾಡ್ತಾರೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋಗಿ ಆಕ್ಚುಲಿ ಇದರಲ್ಲಿ ಕೂಡ ಏನಂದ್ರೆ ನೋಡಿ ಇದಕ್ಕೆ ಅಧ್ಯಕ್ಷರಾಗಿರ್ಬೇಕಾದ್ರೆ ಏನು ಕ್ವಾಲಿಫಿಕೇಶನ್ ಇರಬೇಕಾದ್ರೆ ಗೊತ್ತಿರಬೇಕಾಗುತ್ತೆ. ಈ ಒಂದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುತ್ತಲ್ಲ ಅವ್ರೇನಂತಂದ್ರೆ ಕಡ್ಡಾಯವಾಗಿ ಹೈಕೋರ್ಟಿನ ನ್ಯಾಯಮೂರ್ತಿ ಆಗಿರುವ ಅಥವಾ ನ್ಯಾಯಮೂರ್ತಿಯಾಗಿದ್ದ ಅಥವಾ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕ ಮಾಡಲು ಅರ್ಹನಾಗಿರುವಂತಹ ವ್ಯಕ್ತಿ ಅಥವಾ ಸಮಾಜ ವಿಜ್ಞಾನಿಗಳ ಒಬ್ಬ ವ್ಯಕ್ತಿಯನ್ನು ಮಾಡ್ಬೋದು ಈ ಒಂದು ಸಂಸ್ಥೆಗೆ ಈ ಒಂದು ಬಾಡಿಗೆ ಅಧ್ಯಕ್ಷರಾಗಿ ಅಥವಾ ಚೇರ್ಪರ್ಸನ್ ಆಗಿ ಅಪಾಯಿಂಟ್ ಮಾಡ್ಕೊಳ್ಳೋಕೆ ಅವರ ಒಂದು ಕ್ವಾಲಿಫಿಕೇಶನ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಹೈಕೋರ್ಟ್ ಜಡ್ಜ್ ಆಗಿರ್ಬೋದು, ಹೈಕೋರ್ಟ್ ಜಡ್ಜ್ ಆಗ್ಲಿಕ್ಕೆ ಅವ್ರಿಗೆಲ್ಲರೂ ಒಂದು ಅರ್ಹತೆಗಳಿರ್ಬೋದು, ಇಲ್ಲಾಂದ್ರೆ ಒಬ್ಬ ಅಥವಾ ಸೋಷಿಯಲ್ ಸೈಂಟಿಸ್ಟ್ ಆಗಿದ್ರೆ ಅಂತ ವ್ಯಕ್ತಿಯನ್ನ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿ ಮಾಡ್ಕೊಳ್ಳೋಕೆ ಅವರಿಗೆ ಅವಕಾಶ ಇರುತ್ತೆ. ಅದೇ ರೀತಿ ನೋಡಿ ನೆಕ್ಸ್ಟ್ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತೆ ವಿಷಯದ ಬಗ್ಗೆ ಅವರಿಗೆ ವಿಶೇಷ ಜ್ಞಾನವುಳ್ಳುವಂತ 5 ವ್ಯಕ್ತಿಗಳನ್ನ ಅದರಲ್ಲಿ ಕಡ್ಡಾಯವಾಗಿ ಒಬ್ರು ಮಹಿಳೆಯಾಗಿರ್ಬೇಕು. ಸೌದಾ ಇವರು ಮೆಂಬರ್ ಆಗಿರ್ಬೇಕು. ಮತ್ತೇನಂದ್ರೆ ಇನ್ನೊಬ್ರು ಏನಂದ್ರೆ ಅವರಲ್ಲಿ ಸಮಾಜ ವಿಜ್ಞಾನಿ ಆಗಿರ್ಬೇಕಂತ ಕರೀತಾರೆ. ಜೊತೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಯುಕ್ತರು ಏನಂದ್ರೆ ಆಯೋಗದ ಸದಸ್ಯ ಮತ್ತೆ ಕಾರ್ಯದರ್ಶಿ ಆಗಿರ್ಬೇಕಂತ ಕೂಡ ಹೇಳ್ತಾ ಹೋಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ದ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕಮಿಷನ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಈ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಉದ್ದೇಶಗಳೇನಂತ ನೋಡ್ತಾ ಹೋಗೋಣ. ಆಕ್ಚುಲಿ ನೋಡಿ ನಾಗರಿಕರ ಯಾವುದೇ ವರ್ಗದ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಸೇರಿಸಬೇಕೆಂದು ಬಂದ ಕೋರಿಕೆಗಳನ್ನ ಪರಿಶೀಲನೆ ಮಾಡುತ್ತೆ. ಅದೇ ರೀತಿ ಯಾವುದೇ ಹಿಂದುಳಿದ ವರ್ಗವನ್ನ ಅಂತ ಪಟ್ಟಿಯಲ್ಲಿ ಹೆಚ್ಚಾಗಿ ಸೇರಿಸಲಾಗಿದೆ ಅಥವಾ ಸೇರಿಸಲಾಗಿಲ್ಲವೆಂದು ದೂರುಗಳ ವಿಚಾರಣೆ ಮಾಡುವುದು ಮತ್ತೆ ಸರ್ಕಾರಕ್ಕೆ ಅದು ಸಮುಚಿತ ಏನಂದ್ರೆ ಒಂದು ಭಾವಿಸುವಂತಹ ಸಲಹೆಯನ್ನು ಕೂಡ ನೀಡುವುದು ಈ ಒಂದು ಆಯೋಗದ ಮುಖ್ಯ ಉದ್ದೇಶವಾಗಿರುತ್ತೆ. ಅದೇ ರೀತಿ ಹಿಂದುಳಿದ ವರ್ಗಗಳಿಗೆ ಸೇರಿದ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಸರ್ವೆ ಮಾಡೋದು ಕೂಡ ಈ ಒಂದು ಬಾಡಿಯ ಕೆಲಸ ಆಗಿರುತ್ತೆ. ಜೊತೆಗೆ ಹಿಂದುಳಿದ ವರ್ಗಗಳಿಗೆ ಇರುವ ಅನೇಕ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನ ಕೂಡ ಮೇಲ್ವಿಚಾರಣೆ ನಡೆಸುವಂಥದ್ದು ಕೂಡ ಈ ಒಂದು ಬಾಡಿಯ ಮುಖ್ಯ ಉದ್ದೇಶ ಅಂತ ಕರಿಬಹುದು. ಓಕೆ. ಸೊ ಹಾಗಾಗಿ ದಟ್ ಈಸ್ ಕಾಲ್ಡ್ ದ ಸೊ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಂತ ಕರೀತಾರೆ. ಓಕೆ. ಸೊ ಹಾಗಾಗಿ ಇದಿಷ್ಟು ಆಗಿತ್ತು. ಸೊ ದಯವಿಟ್ಟು ನನ್ನ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನನ್ನೊಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ವಿ ಲಿಮಿಟ್ ಅಂತ, ಅದು ಕೂಡ ಜಾಯ್ನ್ ಆಗಿ. ಜೊತೆಗೆ ಈ ಒಂದು ಕ್ಲಾಸ್ನ PDF ಬೇಕಾದ್ರೆ ಸೊ ಪ್ಲೀಸ್ ವಾಟ್ಸ್ಆಪ್ ಮಾಡಿ ಈ ಒಂದು ನಂಬರ್ಗೆ. ಸೊ ನಿಮಗೆ PDF ಅನ್ನ ಸೆಂಡ್ ಮಾಡಲಾಗುತ್ತೆ. ಓಕೆ. ಥ್ಯಾಂಕ್ ಯು ಮತ್ತೆ ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ಕ್ಲಾಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.